ಇದು ಮಾಡಲ್ ನೇಮ್ ಬಂದ್ಬಿಟ್ಟು ಅಕ್ವಾ ಪೆರ್ಲ್ ಅಂದ್ಬಿಟ್ಟು ಆರ್ ಒ ಮತ್ತು ಯು ವಿ ಫಿಲ್ಟರ್ಸ್ ಎಲ್ಲ ಇರುತ್ತೆ, ಮತ್ತು ಟಿ ಡಿ ಎಸ್ ಕಂಟ್ರೋಲರು ಇರುತ್ತೆ. ನಿಮ್ಮ ಮನೇಲಿ ಬೋರ್ ವಾಟರ್ ಆಗಿರ್ಬೋದು ಮತ್ತು ಕಾವೇರಿ ವಾಟರ್ ಆಗಿರ್ಬೋದು, ಯಾವ ಥರ ಟಿ ಡಿ ಎಸ್ ಅಡ್ಜಸ್ಟ್ ಮಾಡ್ಕೊಬೇಕು. ಮತ್ತು ವಾಟರ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ತುಂಬ ಕಡಿಮೆ ರೇಟು. ನಮ್ಮ ಮನೆಗೆ ಯಾವ ಥರ ಫಿಟ್ ಮಾಡ್ಕೊತೀನಿ ಅನ್ನೋದು ನೋಡ್ಬೋದು ನೀವು. ಮತ್ತು ಇದರಲ್ಲಿ ಪ್ರೀ ಫಿಲ್ಟ್ರು, ಪೈಪ್ಸು ಮತ್ತು ಟ್ಯಾಪು, ಪಮ್ಮು ಮತ್ತು ಅದು ಬಿಚ್ಚೋದೊಂದು ಎಲ್ಲ ಕೊಟ್ಟಿದ್ದಾರೆ. ಮತ್ತು ಡಿಟ್ಯಾಚಬಲ್ ಟ್ಯಾಂಕ್ ಬರುತ್ತೆ, ನೀವು ಆರಾಮಾಗಿ ಯಾವ್ದು ಬೇಕಾದ್ರೆ ಕ್ಲೀನ್ ಮಾಡ್ಕೊಬೋದು. ಮತ್ತು ಒಳಗಡೆ ಫಿಲ್ಟ್ರಸ್ ಯಾವ್ಯಾವ ಥರ ಇದೆ, ಯಾವ ಥರ ನೀವು ಟಿ ಡಿ ಎಸ್ ಅಡ್ಜಸ್ಟ್ ಮಾಡ್ಕೊಬೇಕು ಅನ್ನೋದನ್ನು ನಮ್ಮ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಯಾರು ಬೇಕಾದ್ರೆ ಫಿಟ್ ಮಾಡ್ಕೊಬೋದು. ಮತ್ತು ಏನಾರ ಹೆಚ್ಚಿನ ಮಾಹಿತಿಗಾಗಿ ನಾನು ವಾಟ್ಸಪ್ ನಂಬರ್ನ ಹಾಕ್ತೀನಿ, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಕೊನೆಗೆ ಒಂದು ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ನೋಡಿ, ಫಿಲ್ಟ್ರುಗಳು ಇಷ್ಟು ಥರ ಇದೆ. ಇದು ಆಗ್ಬಿಟ್ಟು ಡೈರೆಕ್ಟಾಗಿ ನೋಡಿ, ಇಲ್ಲಿಂದ ಬಂದು ಈ ಕಾರ್ಬನ್ ಫಿಲ್ಟ್ರ್ ಬರುತ್ತೆ. ಕಾರ್ಬನ್ ಫಿಲ್ಟ್ರಿಂದ ಇಲ್ಲಿಂದ ಔಟಾಗಿ ಇಲ್ಲಿ ಸೆಡಿಮೆಂಟ್ ಫಿಲ್ಟ್ರ್ ಬರುತ್ತೆ. ಸೆಡಿಮೆಂಟ್ ಫಿಲ್ಟ್ರಿಂದ ನಿಮಗೆ ಔಟಾಗಿ ವಾಲಿಗೆ ಬರುತ್ತೆ. ವಾಲಿಂದ ಪಂಪ್ ಹೋಗುತ್ತೆ. ಪಂಪಿಂದ ಡೈರೆಕ್ಟಾಗಿ ನೋಡಿ ಈ ಪೈಪು ಇಲ್ಲಿಗೆ ಬಂದಿದೆ ನೋಡಿ, ಇಲ್ಲಿಂದ ಬಂದು ನಿಮಗೆ ಆರ್ ಒಗೆ ಹೋಗುತ್ತೆ. ಅಂದರೆ ಆರ್ ಒ ಮೆಮೊರಿನ್ಗೆ ಹೋಗುತ್ತೆ. ಮೆಮೊರಿನಿಂದ ನಿಮಗೆ ಒಂದು ರಿಜೆಕ್ಟ್ ವಾಟ್ರ್ ಹೋಗುತ್ತೆ, ಒಂದು ಪ್ಯೂರ್ ವಾಟ್ರ್ ಹೋಗುತ್ತೆ. ಸೊ ರಿಜೆಕ್ಟ್ ವಾಟ್ರಲ್ಲಿ ನಿಮಗೆ ಎಫ್ ಆರ್ ಬಂದ್ಬಿಟ್ಟು 450 ಹಾಕಿದ್ದಾರೆ, ಕಾಣಿಸ್ತಾ ಇರ್ಬೋದು. ಇಲ್ಲಿ ಎಫ್ ಆರ್ ಇದೆ, ಇಲ್ಲಿ ಗ್ರೀನ್ ಕಲರ್ ಸ್ಮಾಲ್ ಒಂದು, ಇದು ಎಫ್ ಆರ್. ಇದು ಎಫ್ ಆರ್ 450 ಹಾಕಿದ್ದಾರೆ. ಸೊ ಇಲ್ಲಿಂದ ಪ್ಯೂರ್ ವಾಟ್ರ್ ಬಂದ್ಬಿಟ್ಟು ನಿಮಗೆ ಯು ವಿ ಚೇಂಬರಲ್ಲಿ ಬರುತ್ತೆ. ಯು ವಿ ಚೇಂಬರಿಂದ ನೀಟಾಗೆ ಡೈರೆಕ್ಟಾಗಿ ನೋಡಿ ಇಲ್ಲಿ ಬಂದ್ಬಿಟ್ಟು ಟಿ ಡಿ ಎಸ್ ಕಂಟ್ರೋಲು. ಸೊ ನಿಮಗೆ ಟಿ ಡಿ ಎಸ್ಸು ತುಂಬ ಕಡಿಮೆ ಬರ್ತಾಯಿದ್ರೆ ಇನ್ಕ್ರೀಸ್ ಮಾಡಿಕೊಂಡು ಟಿ ಡಿ ಎಸ್ನ ಸೊ ನೀವು ಸೆಟ್ ಮಾಡ್ಕೋಬೋದು. ಅದು ಹೇಗೆ ತೋರಿಸ್ತೀನಿ. ಸೊ ಇಲ್ಲಿಂದ ಟಿ ಡಿ ಎಸ್ ಬರುತ್ತೆ, ಯಾಕಂದರೆ ಇಲ್ಲಿಂದ 2 ಫಿಲ್ಟ್ರೈಸ್ ಆಗಿರುತ್ತೆ. 2 ಫಿಲ್ಟ್ರೈಸ್ ಆಗಿಬಿಟ್ಟು ಇಲ್ಲಿ ಬರ್ತಾ ಇರುತ್ತೆ ನೀರು. ಸೊ ಇಲ್ಲಿಂದನೇ ಇಲ್ಲಿಗೆ ನಿಮಗೆ ರಿಟರ್ನ್ ಆಗಿ ನಿಮಗೆ ಮೈನ್ ಪ್ಯೂರ್ ವಾಟ್ರ್ ಬರುತ್ತೆ. ಸೊ ಅದರಿಂದ ಟಿ ಡಿ ಎಸ್ ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಇದು. ಸೊ ಯು ವಿ ಚೇಂಬರಿಂದ ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ವಾಟರ್ ಫ್ಲೋ ಆಗುತ್ತೆ. ವಾಟರ್ ಫುಲ್ ಆಗಿದ್ದ ತಕ್ಷಣ ಇದು ಕಟ್ ಆಫ್ ಮಾಡುತ್ತೆ. ವೆರಿ ಸಿಂಪಲ್ ಆಗಿದೆ. ಇಲ್ಲಿ ಟ್ಯಾಪ್ ವಾಟ್ರ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಮುಂಚೆನೇ ಅದು ಕನೆಕ್ಷನ್ ಇದ್ದರೆ ಏನು ತೊಂದರೆ ಇಲ್ಲ. ಇಲ್ಲಾಂದರೆ ಒಂದು ಕಿಟ್ ಕೊಟ್ಟಿರ್ತಾರೆ, ನೀವು ಫಿಟ್ ಮಾಡ್ಕೊಬೋದು ಅದನ್ನು ಆರಾಮಾಗಿ, ಈಸಿಗಿರುತ್ತೆ. ಮತ್ತು ಫಿಲ್ಟ್ರ್ ಫಿಟ್ ಮಾಡೋಕ್ಕಿಂತ ಮುಂಚೆ ಒಂದು 2 ಲೀಟ್ರ್ 2 ಲೀಟ್ರ್ ವಾಟ್ರನ್ನ ನೀವು ವೇಸ್ಟ್ ಮಾಡಬೇಕಾಗತ್ತೆ. ಫಿಲ್ಟ್ರ್ ಫಿಟ್ ಮಾಡಿದ ಪ್ರೀ ಫಿಲ್ಟ್ರ್ ಫಿಟ್ ಮಾಡಿದ್ಮೇಲೆ ಕೂಡ ನೀವು ಒಂದು 2 ಲೀಟ್ರ್ ನೀರನ್ನ ವೇಸ್ಟ್ ಮಾಡಬೇಕಾಗತ್ತೆ. ವಾಟರ್ ಫುಲ್ ಆದಮೇಲೆ, ಅಂದರೆ ಪ್ಯೂರ್ ವಾಟರ್ ಫುಲ್ ಆದಮೇಲೆ ಗ್ರೀನ್ ಲೈಟ್ ಆಫ್ ಆಗುತ್ತೆ ನಿಮಗೆ.
ಟ್ಯಾಪ್ ವಾಟ್ರು ಎಷ್ಟು ಟಿ ಡಿ ಎಸ್ ಇದೆ ಅಂದರೆ 666. ಟ್ಯಾಪ್ ವಾಟ್ರು ಟಿ ಡಿ ಎಸ್ 666 ಇದೆ. ಬೋರ್ ವಾಟ್ರು ಮತ್ತು ಕಾವೇರಿ ವಾಟ್ರ್ ಮಿಕ್ಸ್ ಇದೆ ಸ್ವಲ್ಪ. ಈ ಕಡೆ ಬನ್ನಿ ಕ್ಯಾಮ್ರಾಮ್ಯಾನ್, ಈ ಕಡೆ ಬನ್ನಿ. ನೋಡಿ ಇವಾಗ ಹೆಡ್ಲೈನ್ ಬರ್ತಾ ಇದೆ, ಪ್ಯೂರ್ ವಾಟ್ರ್ ಬರ್ತಾ ಇದೆ. ಟಿ ಡಿ ಎಸ್ ಚೆಕ್ ಮಾಡ್ತೀನಿ. ವೆರಿ ಸಿಂಪಲ್ ಆಗಿ ಕೆ ಆ್ಯಪಲ್ಲಿ ಚೆಕ್ ಮಾಡ್ತೀನಿ ಇವಾಗ. ಓಕೆ, ಒಳಗಡೆ ಬರ್ತಾರೆ ವಾಟ್ರನ್ನ ಇಟ್ಕೊತೀನಿ, ಕಾಣಿಸ್ತಾ ಇರ್ಬೋದು. ವಾಟ್ರ್ ಫಿಲ್ ಆಗಿದೆ. ಇವಾಗ ಟಿ ಡಿ ಎಸ್ ಎಷ್ಟು ಬರೋ ಚೆಕ್ ಮಾಡೋಣ. ಟಿ ಡಿ ಎಸ್ ಒಂದು ನೋಡಿ ಕಾಣಿಸ್ತಾ ಇರ್ಬೋದು, 23 ಬರ್ತಾ ಇದೆ. ಇನ್ನು ನಾವು ಇನ್ಕ್ರೀಸ್ ಮಾಡಬೇಕು ಟಿ ಡಿ ಎಸ್. ಓಕೆ, ಹೌದು. ಟಿ ಡಿ ಎಸ್ ಲೆವೆಲ್ ಜಾಸ್ತಿ ಮಾಡಬೇಕಂದ್ರೆ ನೀವು ಇಲ್ಲಿ ಸ್ಕ್ರೂನ ಒಂದು ಹಾಫ್ ಸ್ಕ್ರೂ ಲೂಸ್ ಮಾಡಬೇಕಾಗುತ್ತೆ. ಅವಾಗ ಟಿ ಡಿ ಎಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ.